ಪಾತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ನಾವು ಇನ್ಫಾರ್ಮೇಶನ್ ಕೊಡಬೇಕು, ಅವ್ರು ಎಡವಿದ್ದೆಲ್ಲಿ ಅಂತ. KSA ಅಧಿಕಾರಿಗಳ ತಲೆದಂಡ ಕೂಡ ಆಗಿದೆ. ಬಟ್ ಇವ್ರ ತಪ್ಪಿನ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾವು ಹೇಳ್ತೀವಿ. ಆ 11 ಮಂದಿ ಸಾವಿನಲ್ಲಿ ಆಯೋಜಕರದು ಮಹಾಲೋಪ, ಪೊಲೀಸರ ಎಚ್ಚರಿಕೆ ಗಣನೆಗೆ ತೆಗೆದುಕೊಳ್ಳದೆ ಮಹಾ ಎಡವಟ್ಟು ಮಾಡಿದ್ದು, ಪ್ರತಿಷ್ಠೆಗೆ ಬಿದ್ದವರಂತೆ, ಜಿದ್ದಿಗೆ ಬಿದ್ದವರಂತೆ ಏಕಪಕ್ಷೀಯವಾಗಿ RCB ಮತ್ತು KSA ವರ್ತಿಸಿದ್ದು. ಭದ್ರತಾ DCPಯಿಂದ DPRಗೆ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರ ಬಂದಿರುತ್ತೆ. ಪತ್ರ ಬಯಲಾದ ಬೆನ್ನಲ್ಲೇ ಆಯೋಜಕರು ಲೋಪ ಎಸಗೋದನ್ನು ಮುಂದುವರೆಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ KSA ಪಾತ್ರ ಏನು? ಫ್ಯಾನ್ಸ್ಗೆ ಮುಕ್ತ ಆಹ್ವಾನ ಕೊಟ್ಟಿದ್ದು, ಬನ್ನಿ ಟಿಕೆಟ್ಸು, ಲಿಮಿಟೆಡ್ ಟಿಕೆಟ್ಸು, ಫ್ರೀ ಪಾಸು ಎಲ್ಲ ಅಂತ ಘೋಷಣೆ ಮಾಡಿದ್ದೆ ಇವರು. ಸ್ಟೇಡಿಯಂಗೆ ಬರಬೇಕು 2.5 ಲಕ್ಷ ಅಂತ ಬಯಸಿದ್ದೇ ಇವರು. ಯಾಕಂದ್ರೆ ಇವ್ರಿಗೆ ಅದೊಂದು ಡ್ರೋನ್ ಶಾಟ್ ಬೇಕಿತ್ತು, ಇವರಿಗೆ ಆ ಫ್ಯಾನ್ ಕ್ರೇಜ್ ತೋರಿಸ್ಬೇಕಿತ್ತು. ಮಧ್ಯಾಹ್ನ 2:30 ತನಕ ಗೇಟ್ ಓಪನ್ಗೆ ಆದೇಶ ಕೊಡಲೇ ಇಲ್ಲ. ಆಟಗಾರರು ಬಂದುಬಿಡ್ಲಿ, ಆಮೇಲೆ ನಾವು ಅವಕಾಶ ಮಾಡಿಕೊಡ್ತೀವಿ ಅನ್ನುವಂತಹ ಬ್ಲಂಡರ್. ಲಕ್ಷಾಂತರ ಅಭಿಮಾನಿಗಳು ಆಚೆ ಬಂದರು, ಉಸಿರುಗೊಟ್ಟೋ ವಾತಾವರಣ ನಿರ್ಮಾಣ ಆಗಿದೆ. ಅದೊಂದು ಕಿಷ್ಕಿಂದೆ ರಸ್ತೆ ಅಂತ ಗೊತ್ತಿದ್ರು ತಮಗೆ ತಾವು ಅಂದ್ಕೊಂಡಿದ್ದು ಇಂಪಾರ್ಟೆಂಟ್ ಇತ್ತು. ಆಟಗಾರರು ತಾವು ಹೇಳಿದ ಗೇಟಲ್ಲಿ ಬರಬೇಕು ಅನ್ನುವಂತಹ ಪ್ರತಿಷ್ಠೆ KSAಗೆ ದೊಡ್ಡದಾಗಿತ್ತು. ಹೀಗಾಗಿ ಜನ ಅಲ್ಲಿ ಉಸಿರು ಚೆಲ್ಲಿದ್ರು. 21 ಗೇಟ್ಗಳಿದ್ರು ಕೂಡ ತೆಗೆದಿದ್ದು 3ರಿಂದ 4 ಚಿಕ್ಕ ಚಿಕ್ಕ ಗೇಟು. ಅದರಲ್ಲೂ ಫುಲ್ ಗೇಟ್ ಓಪನ್ ಆಗಲಿಲ್ಲ. ಅಲ್ಲಿ ಒಬ್ಬ ಮನುಷ್ಯ ಎಂಟ್ರಿ ಆಗ್ಬೋದಷ್ಟೇ, ಆ ಥರ ವರ್ತಿಸಿದ್ದು. ಸ್ಟೇಡಿಯಂಗೆ ಒಮ್ಮೆಲೆ ಫ್ಯಾನ್ನ ಪ್ರವಾಹ ನುಗ್ಗೋದಕ್ಕೆ ಶುರುವಾಗ್ತಿದೆ ಅಂತ ಗೊತ್ತಿದ್ರು ಮೈ ಮರ್ತಿದ್ದು. ಗೇಟ್ಗಳನ್ನು ಮುರಿದು ಒಳನುಗ್ಗೋಕೆ ಆರಂಭಿಸಿದಾಗ ಬ್ಯಾರಿಕೇಡ್ಗಳು ತುಂಬ ಜನರ ಮೇಲೆ ಬಿತ್ತು. ಬಿದ್ದ ಬ್ಯಾರಿಕೇಡ್ ಮೇಲೆ ತುಂಬ ಜನ ಬಿದ್ದರು. ಏಕಾಏಕಿ ಈಗ RCB ಪಾತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ನೋಡ್ಬಿಡೋಣ. ಓಕೆ RCB ಪಾತ್ರ ಹಾಗಾದ್ರೆ ಏನು? ಏಕಾಏಕಿಯಾಗಿ RCB ಇಂದ ವಿಜಯೋತ್ಸವದ ಘೋಷಣೆ. ನಿನ್ನೆ ಮ್ಯಾಚ್ ಗೆದ್ರು, ನಾಳೆ ಬಂದ್ಬಿಟ್ಟು ವಿಕ್ಟರಿ ಪರೇಡ್ ಅಂತ ಹೇಳಿದ್ರು 7 ಗಂಟೆಗೆ, ಬೆಳಗ್ಗೆ 7 ಗಂಟೆಗೆ. ಅವತ್ತು ಟ್ವೀಟ್ ಮಾಡಿ ಫ್ರೀ ಟಿಕೆಟ್ ಅಂತ ಹೇಳಿ ಘೋಷಣೆ ಮಾಡಿದ್ದು ಕೂಡ RCBನೇ. RCB ಮಾಡಿದಂತಹ ಮಹಾಪ್ರಮಾದವೇ ಇದು. ಕ್ರೀಡಾಂಗಣಕ್ಕೆ ಬನ್ನಿ, ಸೆಲೆಬ್ರೇಟ್ ಮಾಡೋಣ, ನಿಮ್ಮ ನೆಚ್ಚಿನ ಕ್ರಿಕೆಟರ್ಸ್ ಎಲ್ಲ ಬರ್ತಾರೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದು, ಟ್ವೀಟ್ ಮಾಡಿದ್ದು ಕೂಡ ಒನ್ಸ್ ಅಗೇನ್ ಇದೇ RCB. ಪೊಲೀಸರ ಜೊತೆಗೂ ಕೂಡ ಕಮ್ಯುನಿಕೇಶನ್ ಮಾಡಲಿಲ್ಲ, ಸರ್ಕಾರದ ಜೊತೆಗೂ ಕೂಡ ಕಮ್ಯುನಿಕೇಶನ್ ಇರಲಿಲ್ಲ. ಇವರೇನೆ ಸ್ವಯಂ ಪ್ರೇರಿತವಾಗಿ ನಿರ್ಧಾರವನ್ನು ತಗೊಂಡ್ರು, ಅದನ್ನು ಘೋಷಣೆ ಕೂಡ ಮಾಡಿದರು. ಏಕಾಏಕಿಯಾಗಿ ನಿರ್ಧಾರವನ್ನು ಕೈಗೊಂಡು ಅಭಿಮಾನಿಗಳ ಪ್ರವಾಹ ಸೃಷ್ಟಿಯಾಗುವುದಕ್ಕೆ ಮೂಲ ಕಾರಣ RCB. ಪೊಲೀಸರ ಹೇಳಿಕೆ, RCBಯ ಪೋಸ್ಟು ಎಲ್ಲವೂ ಕೂಡ ಗೊಂದಲದ ಗೂಡು ಮಾಡ್ತು ಅನ್ನೋದ್ರಲ್ಲಿ ಡೌಟ್ ಇಲ್ಲ. DNA ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಪಾತ್ರ, ಆಯೋಜಕರಾಗಿದ್ರು ಜವಾಬ್ದಾರಿ ನಿರ್ವಹಣೆಯಲ್ಲಿ ಕಂಪ್ಲೀಟ್ಲಿ ಫೇಲಿಯರ್. ಒಂದು ಈವೆಂಟ್ ಅನ್ನು ಮ್ಯಾನೇಜ್ಮೆಂಟ್ ಮಾಡೋದಕ್ಕಾಗುತ್ತಾ ಈ ಜಾಗದಲ್ಲಿ ಅನ್ನೋದನ್ನ ಡಿಸೈಡ್ ಮಾಡಿ ಹೇಳ್ಬೋದಿತ್ತು ಇವರು. RCBಗೆ ಮಾಡಲಿಲ್ಲ ಅದನ್ನ, ಯಾಕಂದ್ರೆ ಇವ್ರಿಗೂ ಕೂಡ ಫೇಮ್ ಬೇಕಿತ್ತು. ಕಾರ್ಯಕ್ರಮದಲ್ಲಿ ಎಲ್ಲಿ ನೋಡಿದ್ರು ಹೆಜ್ಜೆ ಹೆಜ್ಜೆಗೆ ಅವ್ಯವಸ್ಥೆ, ಒಂಚೂರು ಪ್ಲಾನಿಂಗ್ ಇರಲಿಲ್ಲ. ಸಂಬಂಧಿಸಿದ ಇಲಾಖೆ ಮತ್ತು ಅಧಿಕಾರಿಗಳ ಜೊತೆಗೆ ಕಮ್ಯುನಿಕೇಶನ್ನ ಮಹಾ ಪ್ರಾಬ್ಲಮ್ ಇವರಿಗಿತ್ತು.